35.15 ಲಕ್ಷ ಕೋಟಿ ಇಂಡಿಯಾದ ಡೈಲಿ ಕ್ಯಾಶ್ ಸರ್ಕ್ಯುಲೇಷನ್. ಇದರಲ್ಲಿ 900 ಲಕ್ಷ ಕೋಟಿ ಇಂಡಿಯಾದ ಒಳಗಡೆ ಮತ್ತು ಹೊರಗಡೆ ಇರತಕ್ಕಂಥ ಬ್ಲ್ಯಾಕ್ ಮನಿ. ಈ ಬ್ಲ್ಯಾಕ್ ಮನಿ ಅಂದರೆ ಏನು? ಬ್ಲ್ಯಾಕ್ ಮನಿನ ಹೇಗೆ ಸಂಪಾದನೆ ಮಾಡ್ತಾರೆ? ಬ್ಲ್ಯಾಕ್ ಮನಿನ ಸಂಪಾದನೆ ಮಾಡ್ತಿರತಕ್ಕಂಥ ಈ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಸೆಲೆಬ್ರಿಟೀಸು ಇದನ್ನ ಬ್ಲ್ಯಾಕ್ ಮನಿಯಿಂದ ವೈಟ್ ಮನಿಯಾಗಿ ಹೇಗೆ ಕನ್ವರ್ಟ್ ಮಾಡ್ತಾರೆ? ಸ್ನೇಹಿತರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬ್ಲ್ಯಾಕ್ ಮನಿ ಅಂದರೆ ಕಪ್ಪು ಹಣ ಅಲ್ಲ. ಬ್ಲ್ಯಾಕ್ ಮನಿ ಅಂದರೆ ನಾರ್ಮಲ್ ನೋಟೆ. ಆದರೆ ಅದನ್ನ ಯಾಕೆ ಬ್ಲ್ಯಾಕ್ ಮನಿ ಅಂತಾರೆ ಅಂದರೆ, ಸರ್ಕಾರಕ್ಕೆ ತೆರಿಗೆ ಕಟ್ತಿರೋವಂತಹ ಹಣ, ಅಂದರೆ ಯಾವುದೇ ಥರದ ಟ್ಯಾಕ್ಸನ್ನು ಕಟ್ತಿರೋ ಹಣವನ್ನು ಬ್ಲ್ಯಾಕ್ ಮನಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಕೊಡೋದಾದ್ರೆ ನಿಮ್ಮ ಹತ್ರ ಒಂದು ಕಂಪ್ನಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಕಂಪ್ನಿಲಿ ನೀವು 20 ಲಕ್ಷ ಪ್ರಾಫಿಟ್ ಮಾಡಿರ್ತೀರ. 20 ಲಕ್ಷ ಪ್ರಾಫಿಟಲ್ಲಿ ನೀವು ಏನಂತ ತೋರಿಸ್ತೀರ ಅಂದರೆ ಗೌರ್ಮೆಂಟ್ಗೆ, ನನ್ನ ಪ್ರಾಫಿಟ್ ಆಗಿರೋದೇ ಒಂದು 5 ಲಕ್ಷ ಪ್ರಾಫಿಟ್ ಆಗಿದೆ ಅಂತ ಹೇಳ್ತೀರ. 5 ಲಕ್ಷ ಪ್ರಾಫಿಟಲ್ಲಿ 5 ಲಕ್ಷಕ್ಕೆ ಮಾತ್ರ ನೀವು ಟ್ಯಾಕ್ಸ್ ಕಟ್ತೀರ. ಮಿಕ್ಕಿರ್ತಕ್ಕಂಥ 15 ಲಕ್ಷ ಕೂಡ ಬ್ಲ್ಯಾಕ್ ಮನಿನೇ. ಸ್ನೇಹಿತರೆ, ಇದೊಂದು ಅಂತಲ್ಲ, ನೀವು ಸರ್ಕಾರಕ್ಕೆ ಯಾವ ಹಣವನ್ನು ತೆರಿಗೆ ಕಟ್ಟೋದಿಲ್ವೋ, ಅಂದರೆ ಯಾವ್ಯಾವ ಹಣಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ವೋ ಅದೆಲ್ಲ ಕೂಡ ಬ್ಲ್ಯಾಕ್ ಮನಿನೇ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನಿಮಗೆ ಮದುವೆಯಲ್ಲಿ ತುಂಬಾ ದುಡ್ಡು ಕೊಡ್ತಾರೆ, ಅದೆಲ್ಲ ಬ್ಲ್ಯಾಕ್ ಮನಿನೇ. ಯಾಕಂದರೆ ಅದು ಯಾವುದಕ್ಕೂ ಕೂಡ ನೀವು ಟ್ಯಾಕ್ಸ್ ಕಟ್ಟುವುದಿಲ್ಲ, ಅದೆಲ್ಲ ಕೂಡ ಬ್ಲ್ಯಾಕ್ ಮನಿನೇ. ಅದೆಲ್ಲ ಬಿಡಿ, ಸಣ್ಣ ಪುಟ್ಟ ಅವೆಲ್ಲ ಅದೇನು ಗೌರ್ಮೆಂಟ್ ಅವರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದೇನು ಬ್ಲ್ಯಾಕ್ ಮನಿ ಅಂತ ಕನ್ಸಿಡರ್ ಕೂಡ ಆಗೋದಿಲ್ಲ. ಇದೇ ಥರ ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ ನೋಡಿ. ಒಬ್ಬ ಬಿಸ್ನೆಸ್ ಮ್ಯಾನ್ ಮತ್ತು ಒಬ್ಬ ಎಂಪ್ಲಾಯಿಗಿರೋ ಡಿಫ್ರೆನ್ಸ್ನ ಈಗ ಹೇಳ್ತೀನಿ ನೋಡಿ. ಒಬ್ಬ ಬಿಸ್ನೆಸ್ ಮ್ಯಾನ್ 50 ಲಕ್ಷನ ಸಂಪಾದನೆ ಮಾಡ್ದ ಅಂತ ಇಟ್ಕೊಳ್ಳಿ. ಅದೇ ಎಂಪ್ಲಾಯ್ 50 ಲಕ್ಷನ ಸ್ಯಾಲ್ರಿ ತಗೊಂಡ ಅಂತ ಇಟ್ಕೊಳ್ಳಿ. ಎಂಪ್ಲಾಯ್ ಏನು ಮಾಡ್ತಾನೆ ಅಂದರೆ 50 ಲಕ್ಷಕ್ಕೆ 25-30% ಟ್ಯಾಕ್ಸ್ ಕಟ್ತಾನೆ. ಅಂದರೆ ಸರಿಸುಮಾರು 8ರಿಂದ 10 ಲಕ್ಷ ರೂಪಾಯಿನ ಅವನು ಟ್ಯಾಕ್ಸ್ನ ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಆದರೆ ಈ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನೆ ಅಂದರೆ, ಅದೇ 50 ಲಕ್ಷನ ಏನಂತ ತೋರಿಸ್ತಾನೆ ಅಂದರೆ, ನನಗೆ ಒಂದು 40 ಲಕ್ಷ ಇನ್ವೆಸ್ಟ್ಮೆಂಟೇ ಆಗಿದೆ ಅಂತ ತೋರಿಸ್ತಾನೆ, ಮತ್ತು 5 ಲಕ್ಷ ನನಗೆ ಇನ್ಶೂರೆನ್ಸ್ ಬೇಕಂತ ಹೇಳ್ತಾನೆ. ಇನ್ನು 5 ಲಕ್ಷಕ್ಕೆ ಅವನು ಟ್ಯಾಕ್ಸ್ ಕಟ್ತಾನೆ. ಅಂದರೆ ಎಷ್ಟು? ಒಂದು ಲಕ್ಷನೂ ಹೋಗೋದಿಲ್ಲ, ಹೆಚ್ಚು ಕಮ್ಮಿ ಒಂದು 80,000 ಎಷ್ಟು ಟ್ಯಾಕ್ಸ್ ಹೋಗ್ಬೋದು ಅಷ್ಟೇ. ಈಗ ನೋಡಿ, ಅದೇ ಒಂದು ಬಿಸ್ನೆಸ್ ಮ್ಯಾನ್ ಸಂಪಾದನೆ ಮಾಡಿರೋದು 50 ಲಕ್ಷನೇ, ಈ ಎಂಪ್ಲಾಯ್ ಕೂಡ ಸಂಪಾದನೆ ಮಾಡಿರೋದು 50 ಲಕ್ಷನೇ. ಆದರೆ ಬಿಸ್ನೆಸ್ ಮ್ಯಾನ್ಗೆ 48 ಲಕ್ಷ ಉಳಿತದೆ. ಅದೇ ಎಂಪ್ಲಾಯ್ಗೆ ಎಷ್ಟು ಮಿಕ್ಕುತ್ತೆ? 36-38 ಲಕ್ಷ ಮಿಕ್ಬೋದು ಅಷ್ಟೇ. ಇದೇ ನೋಡಿ ಒಬ್ಬ ಬಿಸ್ನೆಸ್ ಮ್ಯಾನ್ಗೂ ಮತ್ತು ಒಬ್ಬ ಎಂಪ್ಲಾಯ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್. ಅದಕ್ಕೆ ಎಲ್ಲ ಹೇಳೋದು ಪವರ್ ಆಫ್ ದ ಬಿಸ್ನೆಸ್ ಅಂತ. ಈಗ ಎಲ್ಲಕ್ಕೂ ಜಿ ಎಸ್ ಟಿ ಅಂತಾರಲ್ಲ, ಏನು ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸಸ್. ಅಂದರೆ ಯಾಕೆ ಎಲ್ಲಕ್ಕೂ ಈಗ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕ್ತಾರೆ? ಪಾಪ್ಕಾರ್ನ್ಗೂ ಕೂಡ 16% ಟ್ಯಾಕ್ಸ್ ಹಾಕಿದ್ದಾರೆ. ಯಾರು? ನಮ್ಮ ನಿರ್ಮಲಾ ಸೀತಾರಾಮನ್ ಅವರು. ಯಾಕೆ ಇಷ್ಟೊಂದು ಟ್ಯಾಕ್ಸ್ನ ಹಾಕ್ತಾರೆ ಅಂದರೆ, ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಾವುಗಳೇ ಮತ್ತು ನೀವುಗಳೇ. ಯಾಕೆ ಗೊತ್ತಾ? ನೀವು ವಾರ್ಷಿಕ ಆದಾಯ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟಲ್ಲಿ ಎಷ್ಟು ಅಂತ ತೋರಿಸ್ತೀರ? 80,000, 1.5 ಲಕ್ಷ, 2 ಲಕ್ಷ ಈ ಥರ ಅವ್ರಿಗೆ ತೋರಿಸ್ತೀರ. ಆದರೆ ನಿಜವಾಗ್ಲೂ ಹೇಳಿ, ನಿಮ್ಮ ವಾರ್ಷಿಕ ಆದಾಯ ಅಷ್ಟೇನಾ? ಅದು ಸುಮ್ಮನೆ ಹೇಳ್ತಾರೆ ನೋಡಿ. ನೀವೇ ಸರ್ಕಾರಕ್ಕೆ ಮೋಸ ಮಾಡ್ತಾಯಿದ್ದಾರೆ. ಇನ್ಕಮ್ ಟ್ಯಾಕ್ಸಿಂದ ತಪ್ಪಿಸ್ಕೊಳ್ಳಲಿಕ್ಕೆ ನೀವೇ 2 ಲಕ್ಷ, 1.5 ಲಕ್ಷ, 80,000 ಅಂತ ಇನ್ಕಮ್ ಟ್ಯಾಕ್ಸಲ್ಲಿ ಸುಳ್ಳು ಹೇಳಿ ಹಾಕಿಸ್ಕೊತಾ ಇದ್ದೀರ. ಅದರಿಂದನೇ ಗೌರ್ಮೆಂಟ್ಗೆ ತುಂಬ ನಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರನೇ ಈ ಗೌರ್ಮೆಂಟ್ಗಳು ಏನು ಮಾಡಿದ್ದಾರೆ ಅಂದರೆ UPI ಟ್ರಾನ್ಸಾಕ್ಷನ್ನ ಲಾಂಚ್ ಮಾಡಿದರು. UPIಯಿಂದ ಏನು ಲಾಭ ಅವ್ರಿಗೇನು ಗೊತ್ತಾಗುತ್ತೆ? ಈಗ ಒಂದು ಸಣ್ಣ ಅಂಗಡಿ ಇದೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್, ಪಾನಿಪುರಿ ಅಂಗಡಿ ಇತ್ತು ಅಂತ ಇಟ್ಕೊಳ್ಳಿ. ಪಾನಿಪುರಿ ಅಂಗಡಿಗೆ ಟರ್ನೋವರ್ ತುಂಬ ಜನ ಬರ್ತಾ ಇರ್ತಾರೆ, ತುಂಬ ಜನ ಹೋಗ್ತಾ ಇರ್ತಾರೆ. ಮೊದಲೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾಯಿತ್ತು. ಅವಾಗೇನೋ ಅಷ್ಟೊಂದು ಮ್ಯಾಟ್ರ್ ಆಗ್ತಾ ಇರಲಿಲ್ಲ. ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ, ಏನೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಯಾವಾಗ ಈ UPI ಟ್ರಾನ್ಸಾಕ್ಷನ್ಗಳು ಬಂತು, ಆವಾಗ ಬಿತ್ತು ನೋಡಿ ಅವ್ರಿಗೆ ತಲೆನೋವು. ಆಗ ಗೊತ್ತಾಗುತ್ತೆ, ನೀನು 1 ರೂಪಾಯಿ ಕಳಿಸಿದ್ರು ಕೂಡ ಅವ್ರ ಇನ್ಕಮ್ ಟ್ಯಾಕ್ಸ್ನ ಅವ್ರಿಗೆ ಲಿಸ್ಟ್ ಇರುತ್ತೆ. 1 ರೂಪಾಯಿ ರಿಸೀವ್ ಮಾಡ್ಕೊಂಡ್ರು ಕೂಡ ಇನ್ಕಮ್ ಟ್ಯಾಕ್ಸ್ಗೆ ಲಿಸ್ಟ್ ಹೋಗುತ್ತೆ. ಇನ್ನು ವಾರ್ಷಿಕವಾಗಿ ಏನಿಲ್ಲ ಅಂದ್ರೂ ಕಮ್ಮಿ ಅಂದ್ರೂ 20 ಲಕ್ಷ ಮೇಲೆ ಏನಾದ್ರು ಟರ್ನ್ ಓವರ್ ಆಯಿತು ಅಂದರೆ ನೀನು GST ಸರ್ಟಿಫಿಕೇಟ್ ಮಾಡಲೇಬೇಕಾಗುತ್ತೆ. ಇದು ಕಂಪಲ್ಸರಿ. ಇವಾಗ ಮೊನ್ನೆ ಒಂದು ಬೆಂಗಳೂರಲ್ಲಿ ಟೀ ಅಂಗಡಿ ಮೇಲೆ 40 ಲಕ್ಷಕ್ಕಿಂತ ವಾರ್ಷಿಕವಾಗಿ ಆದಾಯ ಜಾಸ್ತಿ ಇದೆ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಅವರು ಅವ್ರಿಗೆ ಒಂದು ನೋಟಿಸ್ನ ಕಳಿಸ್ತಾರೆ. ನೀವು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂತ ಹೇಳಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ. ಅಲ್ಲ, ಟೀ ಅಂಗಡಿಯವ್ರು ಏನಕ್ಕೆ ಅಷ್ಟೊಂದೆಲ್ಲ ವಹಿವಾಟಾಗುತ್ತೆ? ಅದೆಲ್ಲ ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀರಾ? ಇದೆ ಈ UPI ಟ್ರಾನ್ಸಾಕ್ಷನ್ ಮೂಲಕ
ವರ್ಷಕ್ಕೆ ಇವ್ರಿಗೆ ಇಷ್ಟ ಆಗಿದೆ ಅಂತ ಗೊತ್ತಾಗಿದೆ. ಅದರಿಂದ ಅವರು 40 ಲಕ್ಷಕ್ಕೆ 40 ಲಕ್ಷ ಅಂದರೆ 40 ಲಕ್ಷಕ್ಕೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅಷ್ಟು ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಅದೊಂದು ಜಿಲ್ಲೆ ಅಂತಲ್ಲ, ಎಲ್ಲೆಲ್ಲಿ 20 ಲಕ್ಷಕ್ಕಿಂತ ಮೇಲೆ ಟ್ರಾನ್ಸಾಕ್ಷನ್ ಆಗುತ್ತೋ ಅವರೆಲ್ಲ ಕೂಡ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಇದೆಲ್ಲ ಹೇಗೆ ಗೊತ್ತಾಗ್ತಾ ಇದೆ ಅವ್ರಿಗೆ? UPI ಟ್ರಾನ್ಸಾಕ್ಷನ್ ಮೂಲಕನೇ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಾ ಇರೋದು. ಈ ನಿಮ್ಮ ಡೇಟಾ ಎಲ್ಲ ಕೂಡ UPIದಲ್ಲಿ ಸ್ಟೋರ್ ಆಗುತ್ತೆ. ಅದರಿಂದ ಅವರು ಪ್ರತಿಯೊಂದು ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಈಗ ಸರ್ಕಾರದವರು ಯಾವುದೇ ಹೊಸ ಸ್ಕೀಮ್ ತಗೊಬರ್ಬೋದು ಅಥವಾ ಹೊಸ ಪ್ರಾಜೆಕ್ಟು ಡಿಜಿಟಲೈಸೇಷನ್ ಮಾಡಬೇಕು ಇಂಡಿಯಾನ ಅಂತ ಹೇಳಿ ಮಾಡ್ತಾರೆ. ಆದರೆ ಅದೆಲ್ಲ ಎಫೆಕ್ಟ್ ಆಗೋದು ಯಾರ ಮೇಲೆ ಅನ್ಕೊಂಡಿದ್ದೀರಾ? ನಮ್ಮ ಮೇಲೇ. ಅದು ಸರ್ಕಾರದ ಮೇಲೆ ಏನು ಕೂಡ ಎಫೆಕ್ಟ್ ಆಗೋದಿಲ್ಲ. ಅವ್ರಿಗೆ ಹೊಸ್ದಾಗಿ ಏನು ಕಂಡುಹಿಡಿತು ಅಂದರೂ ಅವ್ರಿಗೆ ಲಾಭನೇ ಹೊರತು ನಷ್ಟ ಅಂತೂ ಆಗೋದಿಲ್ಲ. ನಷ್ಟ ಆಗೋದು ಯಾರಿಗೆ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ಸ್. ಆಗೋ ಥರ ಒಂದು ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. MLA ಮತ್ತು MP ಎಲೆಕ್ಷನ್ಗಳಿಗೆ ಒಂದು ವೋಟ್ಗೆ 1,000ದಿಂದ 2,000 ಕೊಡ್ತಾರೆ. 1,000ದಿಂದ 2,000 ಕೊಡಲಿಕ್ಕೆ ಅವ್ರಿಗೆ ಹುಚ್ಚ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಮ್ಮಿ ಅಂದ್ರೂ 2.5 ಲಕ್ಷದಿಂದ 3 ಲಕ್ಷ ಜನ ಇರ್ತಾರೆ. ಈ 2.5 ಲಕ್ಷದಿಂದ 3 ಲಕ್ಷ ಜನಕ್ಕೆ 1,000 ಕೊಡ್ತೀನಿ ಅಂದ್ರೂ ಹೆಚ್ಚು ಕಮ್ಮಿ 25 ಕೋಟಿಯಿಂದ 30 ಕೋಟಿ ಅಲ್ಲ, ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಅವನು ಗೆದ್ದರೂ ಕೂಡ ಅವನಿಗೆ ಸಂಬಳ ಎಷ್ಟು ಬರುತ್ತೆ ಅಂದ್ಕೊಂಡಿದ್ದೀರ? 60ರಿಂದ 1 ಲಕ್ಷ ಅಷ್ಟೇ. 60ರಿಂದ 1 ಲಕ್ಷ ಅವನು 5 ವರ್ಷದ ಅವಧಿಯಲ್ಲಿ ಟೋಟಲಾಗಿ ಒಂದು 50ರಿಂದ 60 ಲಕ್ಷ ಸಂಪಾದನೆ ಮಾಡ್ಬೋದು ಅಷ್ಟೇ. ಆ 50ರಿಂದ 60 ಲಕ್ಷ ಸಂಪಾದನೆ ಮಾಡೋದಕ್ಕೆ ಏನಕ್ಕೆ ಅವನು 25ರಿಂದ 30 ಕೋಟಿ ಖರ್ಚು ಮಾಡಿ MLA ಎಲೆಕ್ಷನ್ನ ಗೆಲ್ಲಬೇಕು ಅಂದರೆ ನೀವು ಲೆಕ್ಕ ಹಾಕಿ. ಅವನು ಸರ್ಕಾರಕ್ಕೆ ಕಾಂದದಾಗೆ ಎಷ್ಟು ದುಡ್ಡನ್ನ ಅವನು ಸಂಪಾದನೆ ಮಾಡ್ತಾನೆ ಅಂತ. ಇಂಡಿಯಾದಲ್ಲಿರೋ ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಮಾಡೋದೇ ಇದು ಅಗ್ರಿಕಲ್ಚರ್ಗೆ ನಮ್ಮ ದೇಶದಲ್ಲಿ 0% ಟ್ಯಾಕ್ಸೇಷನ್. ಅದಕ್ಕೋಸ್ಕರ ಅಗ್ರಿಕಲ್ಚರಿಂದ ಬಂದ ದುಡ್ಡನ್ನ 1% ಕೂಡ ಟ್ಯಾಕ್ಸ್ ಹಾಕೋದಿಲ್ಲ. ಅದರಿಂದ ಸುಮಾರು ಜನ ಅಗ್ರಿಕಲ್ಚರಿಂದ ಕೂಡ ಬ್ಲ್ಯಾಕ್ ಮನಿಯಿಂದ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡ್ತಾರೆ. ಈ ದೊಡ್ಡ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಸೆಲೆಬ್ರಿಟೀಸ್ಗಳು ಏನು ಮಾಡ್ತಾರೆ ಅಂದರೆ ಸೆಕ್ಷನ್ 8 ಲಾ ಕಂಪನಿ ಅಂದರೆ NGOs ಮತ್ತು ಚಾರಿಟೇಬಲ್ ಟ್ರಸ್ಟ್ಗಳು, ಇದ್ರ ಅಂಡರಲ್ಲಿ ಬರೋ ಕಂಪ್ನಿಗಳಂದರೆ NGOs ಮತ್ತು ಚಾರಿಟೇಬಲ್ ಟ್ರಸ್ಟ್ಗಳು. ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕಂದರೆ NGOs ಮತ್ತು ಚಾರಿಟೇಬಲ್ ಟ್ರಸ್ಟ್ಗಳಲ್ಲಿ 0% ಟ್ಯಾಕ್ಸೈಸೇಷನ್ ಇರುತ್ತೆ. ಯಾಕಂದರೆ ಅದು ಬಡವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಇರುತ್ತೆ. ಆದ್ದರಿಂದ ದೊಡ್ಡ ಸೆಲೆಬ್ರಿಟೀಸ್ ಮತ್ತು ರಾಜಕೀಯ ವ್ಯಕ್ತಿಗಳೆಲ್ಲ ಆಲ್ಮೋಸ್ಟ್ ಆಲ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕಂದರೆ ಗೌರ್ಮೆಂಟ್ನವರು, ಇನ್ಕಮ್ ಟ್ಯಾಕ್ಸ್ನವರು ಈ ಪ್ರತಿಯೊಂದು ಏನು ಕೂಡ ಕೇಳೋದಿಲ್ಲ. ಯಾಕಂದರೆ ಅದು ಬಡವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಇರೋದು ಅಂತ ಹೇಳಿ ಅವ್ರನ್ನ ಏನು ಕೂಡ ಕೇಳೋದಿಲ್ಲ. ಇಲ್ಲಿ ನಿಮ್ಗೆ ದುಡ್ಡು ಈಗ 10 ಕೋಟಿ ಇನ್ವೆಸ್ಟ್ಮೆಂಟು ಯಾರೋ ಡೊನೇಟ್ ಮಾಡೋರು ಅಂದರೆ ನಿಮ್ಗೆ ಯಾರು ಡೊನೇಟ್ ಮಾಡಿದ್ರು ಅವ್ರು ಡೀಟೇಲ್ಸ್ ಕೊಡಿ ಅಂತ ಕೇಳಲಿಕ್ಕೆ ಅಧಿಕಾರ ಇಲ್ಲ. ಆದ್ದರಿಂದ ಪ್ರತಿಯೊಂದು ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಅಥವಾ ಸೆಲೆಬ್ರಿಟಿ ಅಥವಾ ರಾಜಕೀಯ ವ್ಯಕ್ತಿ ಕೂಡ ಈ ಸೆಕ್ಷನ್ 8 ಲಾ ಕಂಪ್ನಿ ಅಡಿಯಲ್ಲೇ ಅಂದರೆ NGOs ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲೇ ಪ್ರತಿಯೊಬ್ಬನು ತುಂಬ ಸ್ಕ್ಯಾಮ್ಗಳಾಗ್ತಾಯಿದೆ. ಅವ್ರೇನು ಮಾಡ್ತಾರೆ ಅಂದರೆ ಡೊನೇಟ್ ಮಾಡ್ತಾರೆ, 10 ಕೋಟಿ ಡೊನೇಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅದೇ NGOs ಮತ್ತು ಚಾರಿಟೇಬಲ್ ಟ್ರಸ್ಟ್ಗಳಿರ್ತದಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ಅದೇ ಅವ್ರದ್ದೇ ಪ್ರಾಪರ್ಟಿ ಮೇಲೆ, ಅಂದರೆ ಯಾರು ಡೊನೇಟ್ ಮಾಡಿರ್ತಾರೆ ಅವ್ರದ್ದೇ ಪ್ರಾಪರ್ಟಿ ಮೇಲೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಲ್ಲೇ ಮುಗಿತಲ್ಲ, ಬ್ಲ್ಯಾಕ್ ಮನಿಯಿಂದ ವೈಟ್ ಮನಿಯಾಗಿ ಅಲ್ಲೇ ಕನ್ವರ್ಟ್ ಆಯಿತು. ಇಂಡಿಯಾ ಪೂರ್ತಿ ಆಗ್ತಾ ಇರೋದೇ ಕರಪ್ಟೆಡ್. ಈ ಥರ ಕರಪ್ಟೆಡ್ ಆಯ್ತಾ ಹೋಯಿತು ಅಂದರೆ ಮುಂದೆ ಒಂದು ದಿವಸ ಇಂಡಿಯಾ ಎಕನಾಮಿ ಮೇಲೆ ತುಂಬಾ ಪರಿಣಾಮ ಬೀರ್ಬೋದು. ಇದನ್ನೆಲ್ಲ ತಡೆಗಟ್ಟಬೇಕಂದ್ರೆ ಇರೋದೊಂದೇ ಮಾರ್ಗ, UPI ಟ್ರಾನ್ಸಾಕ್ಷನ್. ಇದು ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಎಲ್ಲಿ ದುಡ್ಡು ಹೋಗ್ತಾಯಿದೆ, ಎಲ್ಲಿ ದುಡ್ಡು ಬರ್ತಾಯಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಇಂಡಿಯಾ ಎಕನಾಮಿ ಕೂಡ ಬ್ಯಾಲೆನ್ಸ್ ಆಗಿ ಇರುತ್ತೆ. ನೀನು ಒಂದು ಗೌರ್ಮೆಂಟ್ ಆಫೀಸಲ್ಲಿ ಲಂಚ ಕೊಡ್ತು ಅಂದರೆ ನಿನ್ನ ಕೆಲಸ ಬೇಗ ಆಗುತ್ತೆ. ಅದೇ ಗೌರ್ಮೆಂಟ್ ಆಫೀಸಲ್ಲಿ ಲಂಚ ಕೊಡಲಿಲ್ಲ ಅಂತ ನಿನ್ನ ಕೆಲಸ 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಎಷ್ಟೋ ಆಗ್ಬೋದು. ಇವತ್ತೇ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದೇ ಲಂಚ ಕೊಟ್ಟು ನೋಡು, ಮಾರನೇ ದಿನವೇ ನಿನ್ನ ಕೆಲಸ ಆಯಿತು ಅಂತ ಇಟ್ಕೊ. ಇದೆ ಇಂಡಿಯಾ ಪೂರ್ತಿ ನಡೀತಾ ಇರೋದು ಇದೆ. ಗೌರ್ಮೆಂಟ್ ಆಫೀಸೆಲ್ಲ ಮುಂದೆ ಎಲ್ಲ ಹಾಕೊಳ್ತಾರೆ ಸರ್ಕಾರ ಕೆಲಸ, ದೇವರ ಕೆಲಸ ಅಂತ. ಆದರೆ ಒಳಗಡೆ ಬೇರೆನೇ ನಡೀತೆ. ದಿಸ್ ಈಸ್ ಇಂಡಿಯಾ. ಸೇವ್ ಯುವರ್ ಮನಿ. ಐ ಡೆಫಿನೆಟ್ಲಿ ಗ್ಯಾರಂಟಿ ಯು ಒನ್ ಡೇ ಯುವರ್ ಮನಿ ವಿಲ್ ಸೇವ್ ಯು. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ದುಡ್ಡನ್ನ ಸೇವ್ ಮಾಡಿ. ಒಂದಲ್ಲ ಒಂದಿನ ಆ ದುಡ್ಡು ನಿಮ್ಮನ್ನ ಕಾಪಾಡುತ್ತೆ. ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.